Hello, Namaskara. Welcome back. Welcome to Nam Diploma channel. So, dear DCT students, one of the main consideration after the document verification is the document verification slip. DVS ಅಂತ ಕರಿತೀವಿ. Document verification slip. ಇದು very important ನಿಮ್ಮ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ಗೆ. ಓಕೆ, ಸೊ ಅದರಲ್ಲಿ ಏನೇನ್ ಕೋಟಾ ಕ್ಲೈಮ್ ಮಾಡಿದೀರಾ, ಏನೇನಿದೆ ಎಲ್ಲ ಡೀಟೇಲ್ ಆಗಿರುತ್ತೆ. ಓಕೆ, ಅದನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಯೂಸ್ ತುಂಬಾ ಇದೆ, ಇಂಪಾರ್ಟೆನ್ಸ್ ಇದೆ. ಯು ಮಸ್ಟ್ ನೀಡ್ ಟು ನೋ. ಗೊತ್ತಾಗ್ಲೇಬೇಕು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ತಿಳ್ಕೊಳ್ಳೋದ್ರ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೋಗುವಾಗ ಮೀನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಇವೆಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀರಾ. ಬಂದಿದೆ ಇಲ್ಲ ಅಂತ ಹೆಂಗ್ ಗೊತ್ತಾಗಬೇಕು ಅಂತಂದ್ರೆ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ಬಂದು ಈ ತರ ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಈ ತರ ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ. ಲಾಸ್ಟ್ ಟೈಮ್ 2025 ಅಲ್ಲಿ ಕೊಟ್ಟಿರೋದು ನಿಮ್ಗೆ ಇಲ್ಲಿ 25 ಅಲ್ಲಿ ಸ್ಟೂಡೆಂಟ್ ಕೊಟ್ಟಿರೋದು ನೋಡಿ. ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಬರುತ್ತೆ ನಿಮ್ಗೆ. ಎಲ್ಲ ಡೀಟೇಲ್ ಆಗಿ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಈ ತರ ಬರುತ್ತೆ. 1 by 1 ಡೀಟೇಲ್ ಆಗಿ ನೋಡೋಣ. ಇದು 2025 ಅಲ್ಲಿ ಕೊಟ್ಟಿರೋದು ನೋಡಿ. ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ 2025 ಅಲ್ಲಿ ಕೊಟ್ಟಿರೋದು. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಆಮೇಲೆ ಮೇನ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಇದೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಅದಾದ್ಮೇಲೆ ಕ್ಲಾಸ್ B2 ಹೋಗಿ 15, 16, 17 ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು. ಕ್ಲಾಸ್ ಎ ಅವ್ರು ವೆಯ್ಟ್ ಮಾಡಿ ಅಪ್ಡೇಟ್ ಕೊಡ್ತೀನಿ, ವೆರಿಫಿಕೇಶನ್ ಆಗುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಮೇನ್ಲಿ ನೋ ಯುವರ್ ಸೀಟ್ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಸ್ಟೂಡೆಂಟ್ಸ್ ದಯಮಾಡಿ ಇದನ್ನ ವಿಡಿಯೋ ನೋಡಿ, ಯಾಕಂದ್ರೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ನಿಮ್ಮ ಸೀಟ್ಸ್ ಎಷ್ಟು, ಏನು, ಎಲ್ಲಿ ಬರುತ್ತೆ, ಯಾವ ತರ ಕಟ್ ಆಫ್, ತುಂಬಾ ಜನಕ್ಕೆ ಐಡಿಯಾ ಇರಲ್ಲ. ಸುಮ್ಮನೆ ಏನೋ ಮಾಡಿದ್ರೆ ಸರ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ವಿಲ್ ಗೆಟ್ ಹೆಲ್ ಲಾಟ್ ಆಫ್ ಇನ್ಫಾರ್ಮೇಶನ್. ಓಕೆ, ಸೊ ಅದಾದ್ಮೇಲೆ PDF ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಪರ್ಸನಲ್ ಗೈಡೆನ್ಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿ ಇಫ್ ನೀಡೆಡ್. ಓಕೆ, ಜೂನಿಯರ್ಸ್ ನ ರೆಫರ್ ಮಾಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಮೇನ್ ಥಿಂಗ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕಂಪ್ಲೀಟ್ ನಿಮಗೆ ಈ ತರ ಬರುತ್ತೆ. ನಿಮಗೆ ನೋಡಿ ಇಲ್ಲಿ ಈ ತರ ಬರುತ್ತೆ ನಿಮ್ಗೆ ಕಂಪ್ಲೀಟ್ ಈ ತರ ಬರುತ್ತೆ. ನಿಮ್ಗೆ ಕಂಪ್ಲೀಟ್ ಈ ತರ ನೋಡಿದ್ರೆ ಈ ತರ ಬರುತ್ತೆ. ಏನಿರುತ್ತೆ ಸರ್ ಇದರಲ್ಲಿ ಅಂತಂದ್ರೆ, ನೀವು ಏನೇನು ಕೋಟಾ ಕ್ಲೈಮ್ ಮಾಡಿದ್ರೆ ಎಲ್ಲಾ ಬರುತ್ತೆ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ನಂಬರ್ ಬರುತ್ತೆ. ಆಪ್ಷನ್ ಎಂಟ್ರಿ ನಂಬರ್ ಇಲ್ಲಿ ಕೊಡ್ತಾರೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಆಪ್ಷನ್ ಎಂಟ್ರಿ ನಂಬರ್ ಇದೆ, ಇಲ್ಲಿ ಕೊಡ್ತಾರೆ ಈ ತರ. ಸೊ ಏನ್ ಬರುತ್ತೆ 1 by 1 ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಡೀಟೇಲ್ಸ್ ಬರುತ್ತೆ. ನೀವು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ರ್ಯಾಂಕಿಂಗ್ ಬಂದಾದ್ಮೇಲೆ ಒಂದು ಇವಾಗ ವೆರಿಫಿಕೇಶನ್ ಪ್ರೊಸೀಜರ್ ಹೇಳ್ಬಿಡ್ತೀನಿ, ಅದು ಕೇಳ್ತಾ ಇದ್ರಿ. ಸೊ ಇವಾಗ ಫಸ್ಟ್ DCT ರ್ಯಾಂಕ್ ಬರುತ್ತೆ. DCT ರ್ಯಾಂಕ್ ಬಂದಾದ್ಮೇಲೆ ಒಂದು 3 days ಟೈಮ್ ಅಲ್ಲಿ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಸ್ಲಾಟ್ಸ್ ಕೊಡ್ತಾರೆ. ಈ ರ್ಯಾಂಕ್ ಇಂದ ಈ ರ್ಯಾಂಕ್ಗೆ ಇಂಥ ಕಾಲೇಜಸ್ ಹೋಗ್ಬೇಕು ಅಂತ ಆಲ್ ಓವರ್ ಕರ್ನಾಟಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಇಲ್ಲ ಏನಾರ ಚೇಂಜಸ್ ಆಗಿದ್ರೆ ಫರ್ದರ್ ಅಪ್ಡೇಟ್ ಮಾಡ್ತೀನಿ, ವೆಯ್ಟ್ ಮಾಡಿ. ನಾರ್ಮಲ್ ಪ್ರೊಸೀಜರ್ ಲಾಸ್ಟ್ ಇಯರ್ ಏನಾಗಿತ್ತು ಅದು ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಒಂದು ಕಾಲೇಜ್ ಲಿಸ್ಟ್ ಕೊಡ್ತಾರೆ, ಒಂದು 35-36 ಸೆಂಟರ್ ಕೊಡ್ತಾರೆ ನಿಮಗೆ. ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸಬಹುದು, ಎಲ್ಲೇ ಇರ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸಬಹುದು. ಅದ್ರ ಬಗ್ಗೆ ಅಪ್ಡೇಟ್ ಬರೋದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ರೊಸೀಜರ್, ಅದು ಬರ್ಲಿ ಬಿಡ್ಲಿ ಇದಂತೂ ಬೇಕೇ ಬೇಕು. ಓಕೆ, ಸೊ ಲಿಸ್ಟ್ ಕೊಟ್ಟಾದ್ಮೇಲೆ, ರ್ಯಾಂಕಿಂಗ್ ಲಿಸ್ಟ್ ಕೊಟ್ಟಾದ್ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಗೌರ್ಮೆಂಟ್ ಕಾಲೇಜ್ ಹೋಗ್ತೀರಾ, ಅಲ್ಲಿ ವೆರಿಫೈ ಮಾಡಿಸ್ತೀರಾ. ವೆರಿಫೈ ಮಾಡಾದ್ಮೇಲೆ ಇದನ್ನ ಇಸ್ಕೊಬೇಕು, ಇದು ಕೊಡ್ತಾರೆ ನಿಮ್ಗೆ. ಓಕೆ, ಅವ್ರು ಸೈನ್ ಮಾಡಿ ಕೊಡ್ತಾರೆ ನೋಡಿ. ಇಲ್ಲಿ ಅವ್ರು ಸೈನ್ ಮಾಡಿ ಯಾವ್ದಾವ್ದು ಕ್ಲೇಮ್ ಆಗಿದೆ ಎಲ್ಲ ಕೊಡ್ತಾರೆ, ನೀವು ಸೈನ್ ಮಾಡ್ಬೇಕು. ಓಕೆ, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ನೀವು ಸೈನ್ ಮಾಡ್ಬೇಕು. ಇದು ಮಾಡಿದೀರಾ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡಿದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಮಾಡೋದಕ್ಕೆ ಮುಂಚೆ ನೀವು ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರು ಮತ್ತೆ ಏನು ಮಾಡಕ್ಕಾಗಲ್ಲ, ಅದಕ್ಕೆ ಅವ್ರು ಸೈನ್ ಮಾಡಿಸೋದು. ಓಕೆ, ಏನ್ ಬರುತ್ತೆ ಇಲ್ಲಿ ಅಂತಂದ್ರೆ ನೋಡಿ, ಅಪ್ಲಿಕೇಶನ್ ನಂಬರ್ ಬರುತ್ತೆ. ನೀವು DCT ಅಪ್ಲಿಕೇಶನ್ ನಿಮ್ಗೆ ಇರುತ್ತೆ, CET ನಂಬರ್ ಬಂದಿರುತ್ತೆ, ನಿಮ್ಮ ನೇಮ್ ಬಂದಿರುತ್ತೆ, ಜೆಂಡರ್ ಬಂದಿರುತ್ತೆ, ಡೇಟ್ ಆಫ್ ಬರ್ತ್ ಬಂದಿರುತ್ತೆ, ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದೀರಾ, ಮೇನ್ಲಿ ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದೀರಾ ಇದು ಮೈನ್ ಬರುತ್ತೆ ನಿಮ್ಗೆ ಇಲ್ಲಿ. ಒಂದ್ ನಿಮಿಷ. ಆಮೇಲೆ ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದೀರಾ ಇಲ್ಲ ನೋಡಿ. ಕನ್ನಡ ಮೀಡಿಯಂ ಎಸ್ ಅಂತಂದ್ರೆ ಕ್ಲೇಮ್ ಆಗಿದೆ ಅಂತ, ನೋ ಅಂತಂದ್ರೆ ಕ್ಲೇಮ್ ಆಗಿಲ್ಲ ನೋಡಿ. ಇಲ್ಲಿ ಹೈದರಾಬಾದ್ ಕರ್ನಾಟಕ ನೋ ಕ್ಲೇಮ್ ಆಗಿಲ್ಲ, ಸ್ಪೆಷಲ್ ಕ್ಯಾಟಗರಿ ನೋ ಕ್ಲೇಮ್ ಆಗಿಲ್ಲ, ಕನ್ನಡ ಮೀಡಿಯಂ ಎಸ್ ಆಗಿದೆ, ಕ್ಲೇಮ್ ಆಗಿದೆ. ಆಮೇಲೆ ಇಲ್ಲಿ ರಿಜಿಸ್ಟರ್ ನಂಬರ್ ಬರುತ್ತೆ, DCT ಎಕ್ಸಾಮ್ ರಿಜಿಸ್ಟರ್ ನಂಬರ್ ಬರುತ್ತೆ, ನ್ಯಾಷನಾಲಿಟಿ ಬರುತ್ತೆ, ಮದರ್ ಟಂಗ್ ಯಾವ್ದು ಅಂತ ಬರುತ್ತೆ. ಇನ್ಕಮ್ ಕ್ಲೇಮ್ ಮಾಡಿದ್ರೆ ಇನ್ಕಮ್ ಬಂದಿರುತ್ತೆ, ಇದು ಬಂದಿದೆ ಅಂದ್ರೆ ಇನ್ಕಮ್ ಕ್ಲೇಮ್ ಆಗಿದೆ ಅಂತ. ನೀವು ಯಾವ ಕ್ಲಾಸ್ ಬಿಲಾಂಗ್ ಆಗ್ತೀರಾ, ಕ್ಲಾಸ್ ಎಲ್ ಇಂಡಿಕೇಶನ್ ಆಗಿರುತ್ತೆ. ಮತ್ತೆ ರಿಲಿಜಿಯನ್ ಬಿಡಿ, ನೋ ಇಶ್ಯೂ. ರೂರಲ್ ಕೋಟಾ ಕ್ಲೇಮ್ ಆಗಿದೆಯಾ, ಎಸ್ ಅಂದ್ರೆ ಎಸ್ ಅಂತ, ನೋ ಅಂದ್ರೆ ಇಲ್ಲ ಅಂತ. ಕ್ಯಾಂಡಿಡೇಟ್ ಟೈಪ್ ಬಂದು ಡೇ ಕಾಲೇಜ್ ಬರುತ್ತೆ. ಇದು ಮೇನ್ಲಿ ಕ್ಯಾಂಡಿಡೇಟ್ ಟೈಪ್ ಬಂದು ಡೇ ಕಾಲೇಜು, ಡೇ ರೆಗ್ಯುಲರ್ ಅವರಿಗೆ ಡೇ ಕಾಲೇಜ್ ಬರುತ್ತೆ, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಈವ್ನಿಂಗ್ ಅಂತ ಬರುತ್ತೆ. ಇಷ್ಟು ಮೇನ್ ಥಿಂಗ್ ನೋಡ್ಬೇಕಾಗಿರೋದು. ಆಮೇಲೆ ನಿಮ್ಮ ಡಿಪ್ಲೊಮಾ ಪರ್ಸೆಂಟೇಜ್ ಬರುತ್ತೆ ನೋಡಿ ಇಲ್ಲಿ. ಇವಾಗ ಇಲ್ಲಿ ಬರ್ತಾ ಹೋದ್ರೆ ನಿಮ್ಮ ಡಿಪ್ಲೊಮಾ ಪರ್ಸೆಂಟೇಜ್ DTE ಮಾರ್ಕ್ಸ್ ಇಲ್ಲಿ ಬಂದಿರುತ್ತೆ, ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಯಾಕೆಂದ್ರೆ ಕೆಲವರಿಗೆ 92.5 ಯೂಶಲಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ. CGPA ತಗೊಂತಾರೆ, CGPA ತಗೊಂಡು ಅದನ್ನ ಕನ್ವರ್ಟ್ ಮಾಡ್ತಾರೆ, ಕನ್ವರ್ಟ್ ಮಾಡಿ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ. ಎಲ್ಲಿ ಮಾಡ್ಬೇಕು ಅಂತ ಹೇಳಿದ್ದೆ, ಇದನ್ನೇ ತಗೊಳೋದು. 1 to 6 ತಗೊಂತಾರೆ. ಇನ್ನ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ ಸರ್ ಯಾವ್ದಾವ್ ತಗೊಂತಾರೆ ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 to 6 ಕಂಪ್ಲೀಟ್ ತಗೊಳ್ತಾರೆ. ಆ 6 ವರೆಗೂ ಏನ್ CGPA ಬಂದಿರುತ್ತೆ ಅದನ್ನ -0.75 ಮಾಡಿ ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತಾರೆ. ಕೆಲವರಿಗೆ ಪರ್ಸೆಂಟೇಜ್ ಬಂದಿರುತ್ತೆ, ಕೆಲವರಿಗೆ CGPA ಬಂದ್ಬಿಡುತ್ತೆ ಆ ಟೈಮ್ ಅಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ CGPA ನಿಮ್ಗೆ 10 ಇದ್ರೆ 10 out of 10 ಅಂತ ಬಂದ್ಬಿಡುತ್ತೆ. ಇದು ಸ್ವಲ್ಪ ಗಮನ ಕೊಡಿ ಇದನ್ನ, ಯಾಕಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. 10 out of 10 ಅಂತ ಬಂದ್ಬಿಡುತ್ತೆ ನಿಮ್ಗೆ ಇಲ್ಲಿ. ಒಂದ್ ನಿಮಿಷ.
ಓಕೆ. ಸೊ ಟೈಮಲ್ಲಿ ಹೇಳ್ತೀನಿ. ಮತ್ತೆ ಆಪ್ಷನ್ ಎಂಟ್ರಿ ಕೊಡ್ತಾರೆ ನಿಮ್ಗೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ನಂಬರ್ ಬೇಕು, ಇದು ಮೇನ್ ಥಿಂಗು. ಇವಾಗ ನೀವು ಸೇಮ್ ಲಾಗಿನ್ ಅಲ್ಲೇ ಬರುತ್ತೆ, ಒಂದು ಸಪರೇಟ್ ಲಿಂಕ್ ಬಿಡ್ತಾರೆ. ಆ ಲಿಂಕ್ ಅಲ್ಲಿ ನಿಮ್ಗೆ ಇದೆಲ್ಲ ಬೇಕಾಗುತ್ತೆ ನೋಡಿ, ಇದೆಲ್ಲ ಬೇಕಾಗುತ್ತೆ. ಯಾವುದು ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ, ಮತ್ತೆ ಆಪ್ಷನ್ ಎಂಟ್ರಿ ನಂಬರ್ ಬೇಕಾಗುತ್ತೆ. ಮೇನ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವೆರಡು ಬೇಕು ನಿಮ್ಗೆ, ಇದೊಂದು ಬೇಕು ಮತ್ತೆ ಇದೊಂದು ಬೇಕು. ಆಪ್ಷನ್ ಎಂಟ್ರಿ ನಂಬರ್ ಬೇಕಾಗುತ್ತೆ. ಆಮೇಲೆ ಲಾಗಿನ್ ಮಾಡ್ಬೋದು, ಸೇಮ್ ಪಾಸ್ವರ್ಡ್ ಅಲ್ಲಿ ಲಾಗಿನ್ ಮಾಡ್ಬೋದು. ಆ ಟೈಮ್ ಬಂದಾಗ ಅಪ್ಲೋಡ್ ಮಾಡ್ತೀನಿ. ಸೊ ಚೆಕ್ ಮಾಡ್ಕೊಳ್ಳಿ ಇವೆಲ್ಲ ಬಂದಿದೆ ಅಂತ. ಆಮೇಲೆ ನೋಡಿ ಡಾಕ್ಯುಮೆಂಟ್ ಲಿಸ್ಟ್ ನೀವು ಏನ್ ಕೊಟ್ಟಿದ್ದೀರಾ, ಏನ್ ಕ್ಲೇಮ್ ಆಗಿದೆ ಎಲ್ಲ ಡೀಟೇಲ್ ಆಗಿ ಬಂದ್ಬಿಡುತ್ತೆ ಇಲ್ಲಿ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದೀರಾ, ಏನೇನ್ ಕ್ಲೇಮ್ ಆಗಿದೆ. ಓಕೆ, ಒಂದು ನಿಮಿಷ. ಓಕೆ, ನೋಡಿ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನ್ ಕೊಟ್ಟಿದ್ದೀರಾ. ಓಕೆ, ಸೊ SLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ. ನೋಡಿ SLC ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ, ಎಸ್ ಅಂತ ಬರುತ್ತೆ. ವೈ ಅಂದ್ರೆ ಎಸ್ ಅಂತ. ನೋಡಿ ಇಲ್ಲಿ ವೈ ಅಂದ್ರೆ ಎಸ್ ಕೊಟ್ಟಿದ್ದೀನಿ ಅಂತ, ಅಂದ್ರೆ ಸಬ್ಮಿಟ್ ಆಗಿದೆ ಅಂತ. ಅಲ್ಲಿ ಬಂದಿದೆ ಅಂದ್ರೆ ಅಕ್ಸೆಪ್ಟ್ ಮಾಡಿದಾರೆ ಅಂತ, ಇಲ್ಲ ಕೋಟಾ ಕ್ಲೇಮ್ ಆಗಲ್ಲ ಅಂತ. ಡಿಪ್ಲೊಮಾ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಎಸ್. ಆಮೇಲೆ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿದಾರ, ಮಿನಿಮಮ್ 7 years ಕೇಳೋದು. ನೀವು ತಗೊಂಡೋಗಿ ಕೊಟ್ಟಿದ್ರೆ ಎಸ್ ಅಂತ ಬಂದಿರುತ್ತೆ. ನೋಡಿ ಎಸ್ ಅಂತ ಬಂದಿರುತ್ತೆ, ಇಲ್ಲಿ ನಿಮ್ಗೆ ಎಸ್ ಅಂತ ಬಂದಿರುತ್ತೆ. ಅದಾದ್ಮೇಲೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರಾವಿಷನಲ್ ಕೊಟ್ಟಿದ್ದೀರಾ, ಎಸ್. ಆಮೇಲೆ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ. ನೀವೇನು ಕ್ಯಾಸ್ಟ್ ಕ್ಲೇಮ್ ಮಾಡಂಗಿದ್ರೆ ಎಲ್ಲ ಸಬ್ಮಿಟ್ ಮಾಡಂಗಿದ್ರೆ ನೋಡಿ ಇಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ಯಾವ ಕ್ಯಾಸ್ಟ್ ಕ್ಲೇಮ್ ಮಾಡಿದ್ರೆ ಅಂತ ಇಲ್ಲೇ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಬಂದಿದೆ ಅಂದ್ರೆ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿ ಕ್ಲೇಮ್ ಆಗಿದೆ ಅಂತ. ಯು ಕ್ಯಾನ್ ಮೀನ್ಸ್ ಯು ಕ್ಯಾನ್ ಅಕ್ಸೆಪ್ಟ್, ಮೀನ್ಸ್ ಯು ಕ್ಯಾನ್ ಯು ಆರ್ ಎಲಿಜಿಬಲ್ ಫಾರ್ ಯುವರ್ ಕ್ಯಾಸ್ಟ್ ಕೋಟಾ, ಅದು ಸೀಟ್ ಬರುತ್ತೆ. ಆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ ಇಲ್ಲ ಅಂತ ಎಸ್ ಅಂತ ಬರುತ್ತೆ. ಇಲ್ಲಿ ನೋ ಅಂತ ಬಂತು ಅಂದ್ರೆ ಇನ್ನೊಂದು ಇಲ್ಲಿ ಎನ್ ಅಂತ ಬರುತ್ತೆ. ಎನ್ ಅಂತ ಬಂದ್ರೆ ಅದು ಕೊಟ್ಟಿಲ್ಲ ಅಂತ, ಎಸ್ ಅಂತ ಬಂದ್ರೆ ಅದು ಕೊಟ್ಟಿದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದ್ರೆ ನೋಡಿ, ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದ್ದಾರೆ. 10 ಕಂಪ್ಲೀಟ್ ಇಯರ್ಸ್ ಓದಿದ್ದಾರೆ. ಇದನ್ನ ಹೇಳಿದ್ರೆ ಕನ್ನಡ ಮೀಡಿಯಂ ಮತ್ತು ರೂರಲ್ ಕೋಟಾ 10 ಕಂಪ್ಲೀಟ್ ವರ್ಷ ಓದಬೇಕು, 10 years. ಓಕೆ, ಸೊ ಎಸ್ ಅಂತ ಬಂದಿದೆ. ಕನ್ನಡ ಕೋಟಾ ಕ್ಲೇಮ್ ಆಗಿದೆ. ನೋಡಿ ಇಲ್ಲೂ ಗೊತ್ತಾಗುತ್ತೆ ನಿಮ್ಗೆ ಕನ್ನಡ ಕೋಟಾ. ನೋಡಿ ಇಲ್ಲಿ ಕನ್ನಡ ಕೋಟಾ, ಕನ್ನಡ ಮೀಡಿಯಂ ಎಸ್ ಅಂತ ಬಂದಿದೆ. ರೂರಲ್ ಬಂದಿಲ್ಲ ನೋಡಿ, ರೂರಲ್ ನೋ ಅಂತ ಬಂದಿದೆ. ಸಾರಿ, ರೂರಲ್ ಕೊಟ್ಟಿದ್ದಾರೆ ಎಸ್ ಅಂತ, ಕನ್ನಡ ಮೀಡಿಯಂ ಕೊಟ್ಟಿದ್ದಾರೆ ಎಸ್ ಅಂತ, ಕೊಟ್ಟಿಲ್ಲ ಅಂದ್ರೆ ನೋ ಅಂತ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಇಲ್ಲಿ ಕನ್ನಡ ಮೀಡಿಯಂ ಬಂದಿದೆ, ರೂರಲ್ ಬಂದಿದೆ. ನೋಡಿ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ ಎರಡೂ ಬಂದಿದೆ. ಆಮೇಲೆ DCT ಅಪ್ಲಿಕೇಶನ್ ಆನ್ಲೈನ್ ಫಾರ್ಮ್ ಫೈನಲ್ ಕಾಪಿ, ಇದನ್ನ ಹೇಳಿದ್ದು ಎಲ್ಲ ರಿಸರ್ವ್ ಮಾಡಿ ಇಟ್ಕೊಳ್ಳಿ ಅಂತ. ಇವಾಗ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು ಸರ್ ಡೌನ್ಲೋಡ್ ಮೀನ್ಸ್ ಮಿಸ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ. ನಾ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಲಿಂಕ್ ಬಿಡ್ತಾರೆ, ವೆಯ್ಟ್ ಮಾಡಿ. ಆ ಟೈಮಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ, ಅದ್ಮೇಲೆ ಸೈನ್ ತಗೊಬೇಕಾಗುತ್ತೆ ಪ್ರಿನ್ಸಿಪಲ್ದು. ಸೊ KE ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದೀರಾ ಎಸ್ ಅಂತ, ಅಡ್ಮಿಷನ್ ಟಿಕೆಟ್ ಕೊಟ್ಟಿದ್ದೀರಾ ಎಸ್ ಅಂತ. ಅದಾದ್ಮೇಲೆ ಪ್ರೂಫ್ ಆಫ್ ಐಡೆಂಟಿ, ಒಂದು ಒರಿಜಿನಲ್ ಐಡೆಂಟಿ ಕಾರ್ಡ್ ತಗೊಂಡೋಗ್ಬೇಕು, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ತಗೊಂಡೋಗಿ ಅದು ಕೊಟ್ಟಿದ್ದೀರಾ ಎಸ್ ಅಂತ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಫೋಟೋ ಬಂದಿರುತ್ತೆ. ಯಾವ ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ, ಈ ಸಲ ಪ್ರಾಬಲಿ 2 ಫೋಟೋ ಬರ್ಬೋದು. ಯಾಕಂದ್ರೆ ಅದೇ ಬೈ ಡಿಫಾಲ್ಟ್ ಒಂದು ಆಧಾರ್ ಕಾರ್ಡ್ ಫೋಟೋ ತಗೊಂಡಿರುತ್ತೆ, ಪ್ಲಸ್ ನೀವೊಂದು ಅಪ್ಲೋಡ್ ಮಾಡಿರ್ತೀರಾ, ಅದೆರಡು ಫೋಟೋ ಬರುತ್ತೆ. ಇದೊಂದು ಸಮಥಿಂಗ್ ನಿಮ್ಗೆ ಸಿಗ್ನೇಚರ್ ಮಾಡಕ್ ಹೇಳ್ತಾರೆ, ಮತ್ತೆ ಅವರು ಸೈನ್ ಮಾಡಿ ಕೊಡ್ತಾರೆ. ಇಷ್ಟು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ಮ್ದು ಅರ್ಥ ಆಯ್ತಾ. ಸೊ ಇಷ್ಟು ನಿಮ್ಗೆ ತಿಳ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಫಾರ್ಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳಿದೀನಿ. ಇದು ಮೇನ್ ಥಿಂಗ್ ಬೇಕಾಗುತ್ತೆ, ನೀವು ಚೆಕ್ ಮಾಡ್ಕೊಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ದಿಸ್ ದ ಮೇನ್ ಥಿಂಗ್ ಯು ನೀಡ್ ಟು ಕ್ಲಾರಿಫೈ. ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಏನಾ ತಪ್ಪಿದ್ರೆ ದಯಮಾಡಿ ಅಲ್ಲೇ ಹೇಳಿ. ಇಲ್ಲ ಅಂತಂದ್ರೆ ಮತ್ತೆ ಒಂದ್ಸಲಿ ಹೋಗ್ಬೇಕಾಗತ್ತೆ. ಅದಕ್ಕೆ ವೆರಿಫಿಕೇಶನ್ ಆದ್ಮೇಲೆ ಈಚೆ ಬರೋದಕ್ಕೆ ಮುಂಚೆ ಇದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ವಿತೌಟ್ ಎನಿ ಡೌಟ್ ನೀವು ಏನ್ ಕೋಟಾ ಕ್ಲೇಮ್ ಮಾಡಿದೀರಾ ಎಲ್ಲ ಬಂದ್ಬಿಟ್ಟಿರುತ್ತೆ. ಆಮೇಲೆ ಇವೆಲ್ಲ ಬರೋದೇನು ಅಂತಂದ್ರೆ, ಅಕ್ಸೆಪ್ಟ್ ಮಾಡೋದೇನು ಅಂತಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಕೋಟಾಸ್ ಕೊಟ್ಟಿದ್ದೀರಾ ಅದು ಮಾತ್ರ ಕ್ಲೇಮ್ ಮಾಡಕ್ಕಾಗೋದು. ಫಾರ್ ಎಕ್ಸಾಂಪಲ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನನ್ನ ಕನ್ನಡ ಮೀಡಿಯಂ ಎಲಿಜಿಬಿಲಿಟಿ ಇದೆ, ರೂರಲ್ ಎಲಿಜಿಬಿಲಿಟಿ ಇದೆ, ಕೊಟ್ಟಿರಲ್ಲ, ಇವಾಗ ಕ್ಲೇಮ್ ಮಾಡಕ್ ಆಪ್ಷನ್ ಇಲ್ಲ. ಸರ್ ಇವಾಗ ನಾನು ಡಾಕ್ಯುಮೆಂಟ್ ಕೊಡ್ತೀನಿ ಕ್ಲೇಮ್ ಮಾಡ್ಕೊಡಿ ಅಂದ್ರೆ ಆಪ್ಷನ್ ಇಲ್ಲ, ಅದಾಗಲ್ಲ. ಅಲ್ಲಿ ಬಂದಿರುತ್ತೆ, ನೀವು ಏನ್ ಕೋಟಾ ಕ್ಲೇಮ್ ಮಾಡಿರ್ತೀರಾ ಡಾಕ್ಯುಮೆಂಟ್ ಕೇಳ್ತಾರೆ, ಅದು ಕೊಡ್ಲಿಲ್ಲ ಅಂದ್ರೆ ಓಕೆ. ಇನ್ನೊಂದು ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾರೆ, ಸರ್ ಕ್ಲೇಮ್ ಮಾಡ್ಬಿಟ್ಟಿದೀನಿ ಇವಾಗ ಡಾಕ್ಯುಮೆಂಟ್ಸ್ ನನ್ನ ಹತ್ರ, ನೋ ಇಶ್ಯೂ. ನೀವು ಕ್ಲೇಮ್ ಮಾಡಿದೀರಾ, ಅವ್ರು ಡಾಕ್ಯುಮೆಂಟ್ ಕೇಳಿದಾಗ ನೀವು ಕೊಟ್ಟಿಲ್ಲ ಅಂತಂದ್ರೆ ಆ ಕೋಟಾ ಕ್ಲೇಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ರೂರಲ್ ಕೋಟಾ ಆಗಿರ್ಬೋದು, ಅಥವಾ ಇನ್ಕಮ್ ಆಗಿರ್ಬೋದು, ಅಥವಾ ಕನ್ನಡ ಮೀಡಿಯಂ ಆಗಿರ್ಬೋದು, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಕ್ಲೇಮ್ ಮಾಡ್ಬಿಟ್ಟಿದ್ದೀರಾ, ವೆರಿ ಗುಡ್, ಅಟ್ಲೀಸ್ಟ್ ಕ್ಲೇಮ್ ಮಾಡಿದೀರಾ, ಐ ಆಮ್ ಹ್ಯಾಪಿ. ಇವಾಗ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಆ ಡೇಟಾ ಕೇಳ್ತಾರೆ, ರೂರಲ್ಸ್ 10 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಕೊಡಪ್ಪ ಅಂತ ಕೇಳ್ತಾರೆ. ನೀವು ಕೊಡ್ಲಿಲ್ಲ ಅಂತಂದ್ರೆ ರೂರಲ್ ಕೋಟಾ ನಿಮ್ಗೆ ಕ್ಲೇಮ್ ಆಗಲ್ಲ. ಸೊ ಕ್ಲೇಮ್ ಮಾಡಿದ್ರೆ, ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ನೋ ಇಶ್ಯೂ. ಬಟ್ ಕ್ಲೇಮ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆ ಕೋಟಾ ನಿಮ್ಗೆ ಕ್ಲೇಮ್ ಆಗಲ್ಲ. ಸೊ ಇಷ್ಟು ನಿಮ್ಗೆ ಡೀಟೇಲ್ಡ್ ವ್ಯೂ ಆನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್. ಸೊ ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಒಂದ್ ನಿಮಿಷ. ಓಕೆ, ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದೇ ನೀಡ್ ಟು ನೋ ಅಬೌಟ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಇಟ್ಸ್ ಮಸ್ಟ್ ಅಂಡ್ ಶುಡ್. ಓಕೆ, ಫರ್ದರ್ ಅಪ್ಡೇಟ್ಸ್ ಇದ್ರೆ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಗ್ರೂಪ್ಸ್ ಇದೆ, ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಆಮೇಲೆ ಆಪ್ಷನ್ ಎಂಟ್ರಿ PDF ಬೇಕಾ ಪ್ರೊವೈಡ್ ಮಾಡ್ತೀನಿ, ಪಿಂಗ್ ಮಾಡಿ. ಪರ್ಸನಲ್ ಗೈಡೆನ್ಸ್ ಬೇಕಾ ಪಿಂಗ್ ಮಾಡಿ. ಆಮೇಲೆ ನಿಮ್ಮ ಜೂನಿಯರ್ಸ್ಗೂ ರೆಫರ್ ಮಾಡಿ. ND ಅಕಾಡೆಮಿ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಇದೆ 17 ಜುಲೈ ರಿಸಲ್ಟ್ಸ್ ಬಂದ್ಮೇಲೆ ಡೀಟೇಲ್ಡ್ ಅಪ್ಡೇಟ್ ಕೊಡ್ತೀನಿ. ಸೊ ವೇಟ್ ಫಾರ್ ದ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.